ನಮಸ್ಕಾರ. ಇವತ್ತು ನಾನು ನಿಮ್ಮ ಜೊತೆಗೆ ಮನೇಲಿ ಕ್ವಿಕ್ಕಾಗಿ 5 ನಿಮಿಷಕ್ಕೆ ಸಾಂಬಾರು ಮಾಡೋದು ಹೆಂಗಂತ ತೋರಿಸ್ಕೊಡ್ತೆ. ಈ ಸಾಂಬಾರು ಮಾಡೋಕೆ ಫಸ್ಟ್ ಮಿಕ್ಸಿಯಲ್ಲೇ ಟೊಮೆಟೊ, ಬೆಳ್ಳುಳ್ಳಿ, ಒಣಮೆಣಸು, ಜೀರಿಗೆ, ಕೊತ್ತಂಬರಿ ಹಾಕೊಂಡು ಒಳ್ಳೆ ಮಾಡಿ ಪೇಸ್ಟ್ ಮಾಡ್ಕೊಳ್ಕ. ಅದಾದಮೇಲೆ ಒಂದು ಪಾತ್ರೆ ಇಟ್ಟಿದೆ. ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿ. ಫ್ರೈ ಆದಮೇಲೆ ಕಡೆಗೆ ಅದ್ರಲ್ಲಿ ನೀವು ಯಾವ ತರಕಾರಿ ಬೇಕಾದ್ರೆ ಹಾಕೊಂಡು, ನಾನು ಬದನೆಕಾಯಿ, ಗುಂಬಳಕಾಯಿ, ಕಡೆಗೆ ನುಗ್ಗಿಕಾಯಿ ಹಾಕೊಂಡಿದ್ದೆ. ನಾವು ಸಾಂಬಾರು ಅಂದ್ರ ಮೇಲೆ ಇದು 3 ತರಕಾರಿ ಅಂತೂ ಇದ್ದರೆ ಒಳ್ಳೇದಾಗ್ತದೆ. ಬೇರೆ ನಿಮ್ಗೆ ಇಷ್ಟ ಆಲೂಗಡ್ಡೆ ಹಾಕೊಂಡ್ಲಕ್ಕೆ, ಇಲ್ಲ ಬೇರೆ ಅಂಥದ್ದು ಹಾಕೊಂಡ್ಲಕ್ಕೆ. ಇದಕ್ಕೆ ನಾನು ರುಬ್ಕೊಂಡಿದ್ದದ್ದು ಮಸಾಲೆ ಹಾಕೊಂಡಿದ್ದೆ. ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಅದರಲ್ಲೇ ಒಂದು ಸ್ವಲ್ಪ ನೀರು ಹಾಕೊಂಡು ಹಾಕಿದೆ. ಇದೀಗ ಕಾಣಿ ಒಂದು ಸ್ವಲ್ಪ ಕುದಿ ಬತ್ತಿಗೆ ಒಂದು ಸ್ವಲ್ಪ ಬ್ಯಾಳಿ ಬೇಯಿಸಿದ್ದಿತ್ತ ಅದನ್ನು ಹಾಕಿದೆ. ಒಂದು ಸ್ವಲ್ಪ ಅಂದರೆ ತಿಕ್ಕೆಲ್ಲ ಒಳ್ಳೆ ಬರುತ್ತೆ. ಅದಕ್ಕೆ ಅರಿಶಿಣ ನೋಡಿ, ಸಾಂಬಾರು ಪುಡಿ, ಉಪ್ಪು, ಕಡಿಕೆ ಲಾಸ್ಟಿಗೆ ಕುದಿ ಬಂದಮೇಲೆ ಹುಣಸೆಹಣ್ಣಿನ ರಸ, ಕಡಿಕೆ ಬೆಲ್ಲ ಹಾಕ್ಕೊಂಡು ಒಳ್ಳೆ ಕುದಿ ಬರ್ತಾಯಿತ್ತು. ಈಗ 5 ನಿಮಿಷದಲ್ಲಿ ಸಾಂಬಾರು ರೆಡಿ ಆಯ್ತು. ಕೊತ್ತಂಬರಿ ಸೊಪ್ಪು ಹಾಕ್ರೆ ಇಡ್ಲಿ, ದೋಸೆ, ಅನ್ನ ಎಲ್ಲದರೊಟ್ಟಿಗೂ ಒಳ್ಳೆ ಇರುತ್ತೆ.